ಎಲ್ಲರೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕೇಶ್ ಯೂಟ್ಯೂಬ್ ಚಾನಲ್. ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ನ ಯಾರೆಲ್ಲ ಅಪ್ಲೋಡ್ ಮಾಡ್ತೀರಾ, ಸೊ ನಿಮ್ಗಳಿಗೆ ನಾನು ಇವತ್ತು ಕೆಲವೊಂದಷ್ಟು ಟಿಪ್ಸ್ಗಳನ್ನ ಕೊಡ್ತೀನಿ. ನೀವು ಯಾವುದೇ ಒಂದು ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ನ ವೀಡಿಯೋಸ್ ಅಪ್ಲೋಡ್ ಮಾಡೋದಕ್ಕಿಂತ ಮುಂಚೆ ಈ ಒಂದು ಟಿಪ್ಸ್ಗಳನ್ನ ಫಾಲೋ ಮಾಡಿದ್ರೆ ಖಂಡಿತವಾಗ್ಲೂ ನಿಮ್ಮ ಒಂದು ವೀಡಿಯೋಸ್ಗಳಿಗೆ ಒಳ್ಳೆ ವ್ಯೂಸ್ ಆಗುತ್ತೆ, ಖಂಡಿತವಾಗ್ಲೂ ಒಳ್ಳೆ ಲೈಕ್ಸು ಮತ್ತು ಫಾಲೋವರ್ಸ್ ಅಂತೂ ಬಂದೇ ಬರ್ತಾರೆ. ಸೊ ಏನು ಟಿಪ್ಸ್ಗಳು ಅಂತ ನೋಡೋಣ. ವೀಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆ ವೀಡಿಯೋ ಸರ್ ದಯವಿಟ್ಟು ಇವಾಗಲೇ ಒಂದು ಲೈಕ್ನ ಮಾಡಿ. ಈ ಒಂದು ವೀಡಿಯೋಗೆ 500 ಲೈಕ್ಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಆಯಿತಾ ಲೈಕು? ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ. ಓಕೆ ಗೈಸ್, ಇನ್ಸ್ಟಾಗ್ರಾಮ್ ರೀಲ್ಸಲ್ಲಿ ನೀವು ಒಳ್ಳೆ ವ್ಯೂಸ್ನ ತೊಗೋಬೇಕು, ಒಳ್ಳೆ ಲೈಕ್ಸ್ನ ತೊಗೋಬೇಕು ಅಂತಂದರೆ ನೀವು ಮೊದಲು ಮಾಡಬೇಕಾಗಿರೋದು ವೀಡಿಯೋಸ್ನ ನೀವು ಜಾಸ್ತಿ ಮಾಡಬೇಕು, ಆಯಿತಾ? ಸೊ ನೀವು ಮಾಡುವಂಥ ಡಬ್ ಸ್ಮ್ಯಾಶ್ಗಳು ಹೆಂಗಿರಬೇಕು ಅಂತಂದರೆ, ಸೊ ನೋಡೋರಿಗೆ ತುಂಬ ಇಂಟ್ರೆಸ್ಟ್ ಬರಬೇಕು, ಸೆಳಿಬೇಕು, ಆಯಿತಾ? ಮುಖ್ಯವಾಗಿ ಏನು ಗೊತ್ತಾ, ಈಗ ಹಲವಾರು ಜನ ಡಬ್ ಸ್ಮ್ಯಾಶ್ನ ಮಾಡೋರು ತುಂಬ ಜನ ಇದ್ದಾರೆ. ಸೊ ಅದರಲ್ಲಿ ಮೇಯ್ನಾಗಿ ಕ್ಯಾಚ್ ಆಗೋರು ಯಾರು ಅಂತಂದರೆ ಸಿಕ್ಕಾಬಟ್ಟೆ ಇನ್ವಾಲ್ವ್ಮೆಂಟ್ನ ತೋರಿಸ್ತಾರೆ ನೋಡಿ, ಅವರು ಕ್ಯಾಚ್ ಆಗ್ತಾರೆ. ಈಗ ನೀವು ದರ್ಶನ್ ಅವರು ಡೈಲಾಗ್ ತೊಗೊಂಡು ನೀವು ಡೈಲಾಗ್ ಹೊಡೆದ್ಬಿಟ್ರೆ ಕಾಮನ್ ಆಗಿ, ಸೊ ಆ ಲೆವೆಲ್ ಮುಟ್ಟೋದಕ್ಕಾಗಲ್ಲ. ಅಂದರೆ ದರ್ಶನ್ ಅವರು ಮಾಡಿರುವಂಥ ಆ್ಯಕ್ಟಿಂಗ್ ಲೆವೆಲ್ಗೆ ನಾವು ಮುಟ್ಟೋದಕ್ಕಾಗಲ್ಲ, ಬಟ್ ಆಸ್ಪಾಸು ಅಂದರೆ ಒಂದು ಅಂದಾಜು. ಈಗ ಒಂದು ದರ್ಶನ್ ಅವ್ರು ಮಾಡಿರುವಂಥ ಆ್ಯಕ್ಟಿಂಗ್ಗೆ ಒಂದು ಹತ್ತತ್ರಕ್ಕೆ ಹೋದರೆ ನಿಮಗೆ ಆವಾಗ ಖಂಡಿತವಾಗ್ಲೂ ಜನಗಳು ನಿಮ್ಮನ್ನು ಇಷ್ಟಪಟ್ಬಿಡ್ತಾರೆ. ಸೊ ನೀವು ಏನು ಮಾಡಿಲ್ಲ, ಸುಮ್ಮನೆ ಅವ್ರು ಡೈಲಾಗ್ ಕೊಡ್ದಿರೋದನ್ನ ನೀವು ಸಿಂಪಲ್ಲಾಗಿ ಹೀಗೆ ಸುಮ್ಮನೆ ರಿಯಲ್ಸಲ್ಲಿ ಮಾಡ್ದಂಗೆ ಮಾಡಿಬಿಟ್ಟು ಅಪ್ಲೋಡ್ ಮಾಡಿದ್ರೆ ಯಾರು ಕೂಡ ನಿಮ್ಮ ವಿಡಿಯೋನ ನೋಡೋದಕ್ಕೆ ಹೋಗಲ್ಲ. ಓಕೆ, ಅದರಿಂದ ಸ್ವಲ್ಪ ಇನ್ವಾಲ್ವ್ಮೆಂಟ್ನ ತೋರಿಸಿ. ಅದರಲ್ಲೂ ಈ ಡಬ್ ಸ್ಮ್ಯಾಶ್ ಅಂತ ಬಂದರೆ ಇನ್ವಾಲ್ವ್ಮೆಂಟ್ ಇರಲೇಬೇಕು, ಇಲ್ಲ ಅಂತಂದರೆ ಖಂಡಿತವಾಗ್ಲೂ ವ್ಯೂಸು ಬರೋಲ್ಲ, ಲೈಕು ಬರೋಲ್ಲ, ಫಾಲೋವು ಕೂಡ ಮಾಡೋದಿಲ್ಲ. ಸೊ ಅದರಿಂದ ಫಸ್ಟು ನಾನು ಕೇಳೋದು ಏನು ಅಂತಂದರೆ, ಡಬ್ ಸ್ಮ್ಯಾಶ್ ಮಾಡೋರಿಗೆ ಇನ್ವಾಲ್ವ್ಮೆಂಟ್ ತೋರಿಸಿ. ಸೊ ಖಂಡಿತವಾಗ್ಲೂ ನಿಮಗೆ ವ್ಯೂವರ್ಸ್ಗಳು ಜಾಸ್ತಿ ಆಗ್ತಾರೆ. ಆ್ಯಂಡ್ ಇನ್ನೊಂದೇನಪ್ಪ ಟಿಪ್ಸ್ ಅಂತಂದರೆ, ಎರಡನೇ ಟಿಪ್ಸ್, ಆದಷ್ಟು ನೀವು ರೋಟೀನಾಗಿ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಬೇಕು. ಕನ್ಸಿಸ್ಟೆನ್ಸಿ ತುಂಬ ಮೇಂಟೈನ್ ಮಾಡಲೇಬೇಕು. ನೀವು ಯಾವುದೇ ಒಂದು ಫೀಲ್ಡ್ ಆದ್ರೂ ಕೂಡ ಕನ್ಸಿಸ್ಟೆನ್ಸಿ ಇಲ್ಲ ಅಂತಂದರೆ ನೀವು ಏನೂ ಮಾಡೋಕ್ಕಾಗಲ್ಲ. ಈಗ ನೀವು ವೀಡಿಯೋನೇ ಮಾಡಿಲ್ಲ, ರೀಲ್ಸ್ಗಳನ್ನ ವಾರಕ್ಕೊಂದು ವರ್ಷಕ್ಕೊಂದು ಹಾಕೊಂಡು ಬಂದರೆ ವೀಡಿಯೋನೇ ಇಲ್ಲ, ಹೆಂಗೆ ನಿಮ್ಮನ್ನು ಫೇಮಸ್ ಮಾಡ್ತಾರೆ ಜನಗಳು. ಸೊ ಅದರಿಂದ ವೀಡಿಯೋಸ್ಗಳನ್ನ ಜಾಸ್ತಿ ಮಾಡಿ. ವೀಡಿಯೋಸ್ಗಳನ್ನ ಜಾಸ್ತಿ ಮಾಡಿದಷ್ಟು ನಿಮ್ಮ ಒಂದು ಗ್ರೋತ್ ರೇಟ್ ಜಾಸ್ತಿ ಆಗ್ತಾ ಇರುತ್ತೆ. ನೀವು ವೀಡಿಯೋಸ್ಗಳನ್ನ ಯಾವಾಗ ಕಮ್ಮಿ ಮಾಡ್ತೀರೋ ಸೊ ಡಿಕ್ರೀಸ್ ಆಗುತ್ತೆ ಆಟೋಮೆಟಿಕಲಿ. ಸೊ ಇನ್ಕ್ರೀಸ್ ಆಗಬೇಕಾ ಡಿಕ್ರೀಸ್ ಆಗಬೇಕಾ ನಿಮ್ಮ ಸೆಲೆಕ್ಟ್ಗೆ ಬಿಟ್ಟಿದ್ದು. ಸೊ ಅದರಿಂದ ನೀವು ಇನ್ಕ್ರೀಸ್ ಆಗಬೇಕು ಅಂತಂದರೆ ವೀಡಿಯೋಸ್ಗಳನ್ನ ಜಾಸ್ತಿ ಮಾಡಿ ಅಂತ ನಾನು ಎರಡನೇ ಟಿಪ್ಸ್ನ ನಾನು ನಿಮಗೆ ಕೊಡೋದಕ್ಕೆ ಇಷ್ಟಪಡ್ತೀನಿ. ಇನ್ನು ಮೂರನೇ ಟಿಪ್ಸ್, ನೀವು ಒಂದು ರೀಲ್ಸ್ನ ಅಪ್ಲೋಡ್ ಮಾಡೋದಕ್ಕಿಂತ ಮುಂಚೆ ಇದನ್ನು ನೀವು ಸೆಟಲ್ ಮಾಡ್ಕೊಬಿಡ್ಬೇಕು. ಏನಂತಂದರೆ ಹ್ಯಾಶ್ಟ್ಯಾಗ್. ಯೂಟ್ಯೂಬಲ್ಲಿ ನೀವು ಒಂದು ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀರಾ ಅಂತಂದರೆ ಅಲ್ಲಿ ನೀವು ಟ್ಯಾಗ್ಸ್ ಹಾಕ್ತೀರಾ. ಸೊ ಅದೇ ಥರ ಇನ್ಸ್ಟಾಗ್ರಾಮಲ್ಲಿ ನೀವು ಒಂದು ವೀಡಿಯೋ ಹಾಕ್ತೀರಾ ಅಂತಂದರೆ ಅಲ್ಲಿ ನೀವು ಹ್ಯಾಶ್ಟ್ಯಾಗ್ ಹಾಕ್ತೀರಾ. ಓಕೆ, ಸೊ ಈ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ನ ಅಪ್ಲೋಡ್ ಮಾಡೋರು ಹ್ಯಾಶ್ಟ್ಯಾಗ್ ಉಪಯೋಗಿಸಲೇಬೇಕು, ಆಯಿತಾ? ಏನೇ ಆದರೂ ಅಷ್ಟೇ ಹ್ಯಾಶ್ಟ್ಯಾಗ್ ಉಪಯೋಗಿಸಿ. ಯಾಕೆಂತಂದರೆ ಇದರಿಂದನೇ ಕೂಡ ನಿಮಗೆ ವ್ಯೂಸ್ಗಳು ತುಂಬ ಚೆನ್ನಾಗಿ ಬರೋದು. ಇವಾಗ ಎಕ್ಸಾಂಪಲ್, ನೀವು ಒಂದು ವೀಡಿಯೋ ಮಾಡಿದ್ದೀರಾ ಅಂತಂದರೆ ಫಸ್ಟು ನಿಮ್ಮ ಒಂದು ಚಾನಲ್, ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಐ ಡಿ ಏನಿರುತ್ತೆ ಆ ಒಂದು ಹೆಸರಲ್ಲಿ ಒಂದು ಹ್ಯಾಶ್ಟ್ಯಾಗ್ನ ಉಪಯೋಗಿಸ್ಕೊಳ್ಳಿ. ಆ್ಯಂಡ್ ಎರಡನೇದು, ಇವಾಗ ನೀವು ಯಾವುದೋ ಒಂದು ಮ್ಯೂಸಿಕ್ ಯೂಸ್ ಮಾಡಿರ್ತೀರ, ಲೈಕ್ ಇವಾಗ ಎಕ್ಸಾಂಪಲ್ KGF ಮ್ಯೂಸಿಕ್ ಯೂಸ್ ಮಾಡಿರ್ತೀರ, ಹ್ಯಾಶ್ಟ್ಯಾಗ್ KGF ಅಂತ ಹಾಕಿ, ಹ್ಯಾಶ್ಟ್ಯಾಗ್ ರಾಕಿಂಗ್ ಸ್ಟಾರ್ ಯಶ್ ಅಂತ ಹಾಕಿ. ಸೊ ಇದರಿಂದ ರೀಚ್ ತುಂಬ ಚೆನ್ನಾಗಾಗುತ್ತೆ. ಓಕೆ, ನೀವು ಹ್ಯಾಶ್ಟ್ಯಾಗ್ ಹಾಕಿ ಒಂದು ಸಲ ಎಕ್ಸ್ಪೀರಿಯೆನ್ಸ್ ಮಾಡಿ. ಸೊ ನಿಮ್ಗೆ ಗೊತ್ತಾಗುತ್ತೆ ಹೆಂಗೆ ವ್ಯೂಸ್ ಬರುತ್ತೆ ಹ್ಯಾಶ್ಟ್ಯಾಗ್ ಹಾಕಿದ್ರೆ ಅಂತ. ಸೊ ಅದಾದಮೇಲೆ ನೀವು ಅದೇ ಹ್ಯಾಶ್ಟ್ಯಾಗ್ನ ಯೂಸ್ ಮಾಡ್ಕೊಂಡು ಹೋಗಿ. ಯಾವ ಹ್ಯಾಶ್ಟ್ಯಾಗ್ಗೆ ಒಳ್ಳೆ ವ್ಯೂಸ್ ಬರುತ್ತೆ ಆ ಒಂದು ಹ್ಯಾಶ್ಟ್ಯಾಗ್ನ ಯೂಸ್ ಮಾಡೋದು ಬಿಡಬೇಡಿ. ಸೊ ಅದನ್ನೇ ಯೂಸ್ ಮಾಡ್ಕೊಂಡೋಗಿ ಖಂಡಿತವಾಗ್ಲೂ ನಿಮ್ಮ ಒಂದು ವೀಡಿಯೋಸ್ಗಳಿಗೆ ತುಂಬ ಚೆನ್ನಾಗಿ ರೀಚ್ ಆಗುತ್ತೆ. ನೆಕ್ಸ್ಟ್ ಟಿಪ್ಪು ನಾನು ನಿಮಗೆ ಕೊಡೋದಾದರೆ, ಸೊ ನೀವು ಯಾವುದೇ ಒಂದು ಇನ್ಸ್ಟಾಗ್ರಾಮಲ್ಲಿ ಒಂದು ವೀಡಿಯೋ ಅಪ್ಲೋಡ್ ಮಾಡ್ತೀರಾ ಅಂತಂದರೆ ಇನ್ಸ್ಟಾಗ್ರಾಮ್ ರೀಲ್ಸ್ನ, ಸೊ ಶೇರ್ ಟು ಫೀಡ್ ಅಂತ ಬರುತ್ತೆ. ಸೊ ಈ ಒಂದು ಶೇರ್ ಟು ಫೀಡ್ನ ನೀವು ಸೆಲೆಕ್ಟ್ ಮಾಡ್ಕೊಂಡು ನೀವು ಅಪ್ಲೋಡ್ ಮಾಡಿ. ಯಾಕೆಂತಂದರೆ ಸೊ ಅದು ನಿಮಗೆ ನ್ಯೂಸ್ ಫೀಡಲ್ಲೂ ಕೂಡ ತೋರಿಸುತ್ತೆ. ನೀವು ಶೇರ್ ಟು ಫೀಡ್ನ ಆಫ್ ಮಾಡ್ಕೊಂಡು ನೀವು ಅಪ್ಲೋಡ್ ಮಾಡ್ತು ಅಂತಂದರೆ ಅದು ರೀಲ್ಸಲ್ಲಿ ಮಾತ್ರ ತೋರಿಸುತ್ತೆ. ಸೊ ರೀಲ್ಸಲ್ಲಿ ನಿಮಗೆ ತೋರಿಸ್ಬೇಕು, ಫಾರ್ ಯು ಪೇಜಲ್ಲಿ ಹೋಗಬೇಕು ಅಂತಂದರೆ ನಿಮ್ಮ ಒಂದು ವೀಡಿಯೋ ರ್ಯಾಂಕಿಂಗ್ ಆಗಬೇಕು ಆ್ಯಂಡ್ ಒಳ್ಳೆ ವ್ಯೂಸ್ ಬಂದಿರಬೇಕು, ಒಳ್ಳೆ ಕಮೆಂಟ್ಸ್ಗಳು ಬಂದಿರಬೇಕು. ಸೊ ಅವಾಗ ಮಾತ್ರ ರೀಲ್ಸಲ್ಲಿ ನಿಮ್ಮ ಒಂದು ವೀಡಿಯೋ ವೈರಲ್ ಆಗೋದಕ್ಕೆ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಆದರೆ ನೀವು ಶೇರ್ ಟು ಫೀಡ್ನ ಕೊಟ್ಟರೆ ನಿಮ್ಮ ಒಂದು ಫಾಲೋವರ್ಸ್ಗೂ ಕೂಡ ಒಂದು ವೀಡಿಯೋ ತಲುಪುತ್ತೆ ತಾನೆ. ಸೊ ಅದರಿಂದ ಆದಷ್ಟು ಶೇರ್ ಟು ಫೀಡ್ನ ಆನ್ ಮಾಡಿಕೊಂಡೆ ನೀವು ಅಪ್ಲೋಡ್ ಮಾಡಿ. ಆ್ಯಂಡ್ ದಿನಕ್ಕೆ 3-4 ರೀಲ್ಸ್ಗಳನ್ನ ಅಪ್ಲೋಡ್ ಮಾಡೋರು ಆವಾಗವಾಗ 2 ವೀಡಿಯೋಗೆ ಶೇರ್ ಟು ಫೀಡ್ನ ಆಫ್ ಮಾಡ್ಕೊಂಡು ಅಪ್ಲೋಡ್ ಮಾಡಿ. ಯಾಕೆಂತಂದರೆ ತುಂಬ ನಿಮ್ಮ ಆಡಿಯನ್ಸ್ಗೆ ಡಿಸ್ಟರ್ಬ್ ಆಗಿಬಿಡುತ್ತೆ ಕೆಲವೊಂದು ಸಲ, ಏನಪ್ಪ ಇಷ್ಟೊಂದು ರೀಲ್ ಆಗ್ತಾರೆ ಅಂತ ಅನ್ನಿಸ್ಬಿಡುತ್ತೆ. ಅವಾಗ ಅನ್ಫಾಲೋ ಮಾಡೋರು ಮಾಡಿಬಿಡ್ತಾರೆ. ಸೊ ಅದಕ್ಕೋಸ್ಕರ 4-3 ಹಾಕೋರು ಒಂದು 2 ವೀಡಿಯೋಗೆ ಆಫ್ ಮಾಡಿಕೊಂಡು ಅಪ್ಲೋಡ್ ಮಾಡ್ಕೊಳ್ಳಿ. ಸೊ ಖಂಡಿತವಾಗ್ಲೂ ನಿಮಗೆ ಫಾಲೋವರ್ಸ್ ಆಟೋಮೆಟಿಕಲಿ ಇನ್ಕ್ರೀಸ್ ಆಗ್ತಾ ಹೋಗ್ತಾರೆ. ಸೊ ಇನ್ನು ಕೊನೆ ಟಿಪ್ಪನ್ನ ನಾನು ಇನ್ಸ್ಟಾಗ್ರಾಮ್ ರೀಲ್ಸ್ ಮಾಡೋರಿಗೆ ಕೊಡೋದೇನಪ್ಪ ಅಂತಂದರೆ, ನೀವು ರೀಲ್ಸ್ನ ಮಾಡಾದ ತಕ್ಷಣ ಸೊ ಅದನ್ನು ನೀವು ಸ್ಟೋರೀಸ್ಗೆ ಹಾಕಬೇಕಾಗುತ್ತೆ. ಇನ್ಸ್ಟಾಗ್ರಾಮಲ್ಲಿ ನಿಮ್ಮ ಸ್ಟೋರೀಸ್ ನೋಡೋರೆ ಒಂದಷ್ಟು ಜನ ಇರ್ತಾರಲ್ವಾ. ಸೊ ಅವಾಗ ಸ್ಟೋರೀಸಲ್ಲಿ ನೀವೇನಾದರೂ ನಿಮ್ಮ ಒಂದು ರೀಲ್ಸ್ನ ಮೆನ್ಷನ್ ಮಾಡಿದರೆ ಯಾರಿಗ ಒಂದು ರೀಲ್ಸ್ ಇನ್ನೂ ತಲುಪಿರಲ್ವ ಅವ್ರಿಗೆ ಆ ಸ್ಟೋರೀಸ್ ಮುಖಾಂತರ ತಲುಪುತ್ತೆ. ಓಕೆ, ಸೊ ಇನ್ಸ್ಟಾಗ್ರಾಮಲ್ಲಿ ನಿಮ್ಗೆ ಗೊತ್ತಿರೋದೆ ಒಳ್ಳೊಳ್ಳೆ ಫೀಚರ್ಸ್ಗಳು, ಒಳ್ಳೊಳ್ಳೆ ಗಿಫ್ಟ್ಸ್ಗಳೆಲ್ಲ ಇದೆ. ನಿಮಗೆ ಸ್ಟಿಕ್ಕರ್ಸ್ಗಳೆಲ್ಲ ಸಿಗುತ್ತೆ, ಟ್ಯಾಪ್ ಇಯರ್ ಅಂತ ಸಿಗುತ್ತೆ. ಟ್ಯಾಪ್ ಮಾಡಿದ್ರೆ ಸಾಕು, ನಿಮ್ಮ ಒಂದು ವಿಡಿಯೋ ರೀಲ್ಸ್ ವೀಡಿಯೋ ನೀವೇನಾದ್ರು ಹಾಕಿದರೆ ಡೈರೆಕ್ಟಾಗಿ ಓಪನ್ ಆಗಿಬಿಡುತ್ತೆ. ಸೊ ಅದರಿಂದ ನಿಮಗೆ ವ್ಯೂಸು ಕೂಡ ಬರುತ್ತೆ, ಲೈಕು ಕಮೆಂಟ್ ಎಲ್ಲ ಮಾಡಿದ್ರೆ ಬಂದೇ ಬರುತ್ತೆ. ಸೊ ಅದರಿಂದ ನೀವು ರೀಲ್ಸ್ನ ಅಪ್ಲೋಡ್ ಮಾಡಿದ ತಕ್ಷಣ ನೀವು ಅದನ್ನು ನಿಮ್ಮ ಒಂದು ಸ್ಟೋರಿಗೂ ಕೂಡ ಮೆನ್ಷನ್ ಮಾಡ್ಕೊಳ್ಳಿ. ಸೊ ಅವಾಗ ವ್ಯೂಸ್ಗಳು
ಖಂಡಿತವಾಗ್ಲೂ ಬರುತ್ತೆ. ಸೊ ಇದಿಷ್ಟು ನೀವು ಫಾಲೋ ಮಾಡಬೇಕು, ಕೆಲವೊಂದಷ್ಟು ಟಿಪ್ಸ್ಗಳನ್ನ ನೀವು ಇನ್ಸ್ಟಾಗ್ರಾಮ್ ರೀಲ್ಸು ಚೆನ್ನಾಗಿ ರೀಚ್ ಆಗಬೇಕು ಅಂತಂದರೆ. ಇದು ನನ್ನ ಕಡೆಯಿಂದ ಕೆಲವೊಂದಷ್ಟು ಟಿಪ್ಸ್ ಇನ್ಸ್ಟಾಗ್ರಾಮ್ ರೀಲ್ಸ್ ಮಾಡೋರಿಗೆ. ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಡ್ತೀನಿ. ಇಷ್ಟ ಆಗಿದೆ ದಯವಿಟ್ಟು ಒಂದು ಲೈಕ್ ಮಾಡಿ. ಆ್ಯಂಡ್ ಡಿಸ್ಕ್ರಿಪ್ಷನಲ್ಲಿ ನನ್ನ ಒಂದು ಇನ್ಸ್ಟಾಗ್ರಾಮ್ ಲಿಂಕು ಕೂಡ ಇದೆ, ಫಾಲೋ ಮಾಡಿ. ನಾನು ಕೂಡ ರೀಲ್ಸ್ನ ಮಾಡ್ತಾ ಇರ್ತೀನಿ, ನನಗೂ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ. ಎಲ್ರಿಗೂ ಬೈ. ಜೈ ಹಿಂದ್, ವಂದೇ ಮಾತರಂ.